ಬಂದಾಗ ಅಡಿಟಿಪ್ಪಣಿಗಳನ್ನ ಸಂಪೂರ್ಣ ತೆಗೆದು ಡಿ.ಎಲ್. ನರಸಿಂಹಾಚಾರ್ಯ ಕೊಟ್ಟ ಒಂದು ಪಠ್ಯವನ್ನು ಅಧಿಕೃತ ಪಠ್ಯ ಮಾಡಿ ನಾವು ಓದ್ತಾ ಇದ್ದೇವೆ. ಆದರೆ ಡಿ.ಎಲ್. ನರಸಿಂಹಾಚಾರ್ಯ ವಿವೇಚನೆ ಹೇಗಿತ್ತು ಅಂತಂದ್ರೆ ಅದು ಬೇರೆ ಬೇರೆ ಪಠ್ಯಗಳಲ್ಲಿ ಒಂದು ಪದ ಹೇಗಿತ್ತು ಅದನ್ನು ಬೇರೆ ಬೇರೆ ಕಡೆ ಕೊಡ್ತಾ ಇದ್ದಾರೆ. ಬೆಸ್ಟ್ ಉದಾಹರಣೆ ಇದಕ್ಕೆ ಸೂಕ್ತಕ್ಕನೆ ಎಡಿಟ್ ಮಾಡಿದ ಮಹಾಭಾರತ. ಬ್ರಿಟಿಷರು ಬಂದಾಗ ಮಹಾಭಾರತದ 100 ಪಠ್ಯಗಳಿವೆ. ಅವರು ಬೋರಿ ಸಂಸ್ಥಾಪನೆ ಮಾಡಿದ್ರು. ಬೋರಿ ಬಂಡಾರ್ಕರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂನಾ ರೆಡಿ ಮಾಡಿ ನೀವು ಮಹಾಭಾರತವನ್ನು ಎಡಿಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಸೂಕ್ತಂಕರ್ ಮತ್ತು 18 ಜನ ಸಂಸ್ಕೃತದ ಬಹಳ ದೊಡ್ಡ ವಿದ್ವಾಂಸರು, ಜರ್ಮನಿಯ ವಿದ್ವಾಂಸರು, ಭಾರತದ ವಿದ್ವಾಂಸರು ಎಲ್ಲ ಸೇರಿಸಿ ಮಾಡಿದರು. ಆ ಪುಣ್ಯಾತ್ಮ ಸೂಕ್ತಂಕರ್ 40 ವರ್ಷ ಕೆಲಸ ಮಾಡಿ ಮಹಾಭಾರತದ್ದೇ ಅಂತ ಹೇಳುವ ಪಠ್ಯವನ್ನು ಕಲೆಕ್ಟ್ ಮಾಡಿದ್ದು 1128 ಪಠ್ಯ. ವ್ಯಾಸ ಬರೆದದ್ದೇ ಮಹಾಭಾರತವೇ. 1128 ಪಠ್ಯಗಳಲ್ಲಿ ವ್ಯಾಸ ಬರೆದಿರುವಾದ ಪಠ್ಯದ ಸಾಲುಗಳು ಯಾವುವು? ಆ ಪ್ರತಿಪಾಳುವ ಕಿಸೆಯಿಂದ ಹಾಕಿದ್ದು ಎಷ್ಟು? ಇನ್ನೊಬ್ಬ ಪ್ರತಿಪಾಳುವ ಅವನ ಕಿಸೆಯಿಂದ ಹಾಕಿದಷ್ಟು. ಕೆಲವರಿಗೆ ಶೈವ ಸಂಪ್ರದಾಯದವರಿಗೆ ವಿಷ್ಣು ಆಗಲ್ಲ, ಅಥವಾ ದ್ವೈತಿಗಳಿಗೆ ಜಗಳ ನೋಡ್ತಾ ಇದ್ದೀವಿ. ದ್ವೈತಿಗಳಿಗೆ ಅದ್ವೈತ ಆಗೋದಿಲ್ಲ. ಆದ್ದರಿಂದ ಅವನಿಗೆ ಏನಾದ್ರು ಅದ್ವೈತದ ಅರ್ಥ ಬಂದರೆ ಪಠ್ಯದಿಂದ ತೆಗೆದುಬಿಡೋದು, ಅಥವಾ ಇವ ಅದ್ವೈತಿ ಆದರೆ ಇವನ ಸಾಲನ್ನು ಸೇರಿಸು. ಈ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಂಬ ವೇದಗಳ ಪ್ರಮುಖ 3 ಪ್ರಖರ, ಒಂದು ನಮ್ಮದೇ ಇಲ್ಲಿ ಹತ್ತಿರ ಇದೆ, ಮೇಲ್ಕೋಟೆನೇ ಇದೆ, ಶೃಂಗೇರಿ ಇದೆ, ಉಡುಪಿ ಇದೆ. ಇದಕ್ಕೆ ಸೇರಿದ ಪಂಥದ ಬೇರೆ ಬೇರೆ ಜನ ಪಠ್ಯಗಳನ್ನು ಓದುವಾಗ ಮತ್ತು ಬರೆಯುವಾಗ ಜೆರಾಕ್ಸ್ ಕಾಪಿ ಮಾಡ್ಯಾರ, ಸೇರಿಸಿ ಕೆಲವು ತೆಗೆದು ಅಂದ್ರೆ ಅವರೇ ಒಂದು ಎಡಿಟ್ ಮಾಡಿ ಒಂದು ಪಠ್ಯವನ್ನು ನಮಗೆ ಕೊಟ್ಟರು. ಸೂಕ್ತಂಕರ್ 40 ವರ್ಷ ಕೆಲಸ ಮಾಡಿ 1966ರಲ್ಲಿ ಮಹಾಭಾರತವನ್ನು ಬಿಡುಗಡೆ ಮಾಡುವಾಗ ಒಂದು ಮಾತು ಹೇಳಿದ್ರು. ಅದರ ಪ್ರಸ್ತಾವನೆಯಲ್ಲಿದೆ, ನಾನು 1128 ಪಠ್ಯಗಳನ್ನು ದೇಶದಾದ್ಯಂತ ಕಲೆಕ್ಟ್ ಮಾಡಿದೆ. ಮೇಲುಕೋಟೆ ಪಠ್ಯ, ತಿರುವನಂತಪುರ ಪಠ್ಯ, ಮಧುರೈ ಪಠ್ಯ, ಭುವನೇಶ್ವರ ಪಠ್ಯ, ಉಜ್ಜಯಿನಿ ಪಠ್ಯ, ಕಾಶ್ಮೀರ ಪಠ್ಯ, ಕಾಲಿಘಾಟ್ ಪಠ್ಯ ಎಲ್ಲ ಕಲೆಕ್ಟ್ ಮಾಡಿದ್ದೇನೆ. ಮಾಡಿ ಬೋರಿಯಲ್ಲಿ ಕುಳಿತುಕೊಂಡು ಒಂದು ಮಹಾಭಾರತವನ್ನು ಸೃಷ್ಟಿ ಮಾಡಿದ್ದೇನೆ. ಆದರೆ ದಯವಿಟ್ಟು ಕೇಳ್ಕೊಳ್ಳಿ, ಆದರೆ ಇದು ವ್ಯಾಸನ ಮೂಲ ಪಠ್ಯ ಅಂತ ಹೇಳುವ ಧೈರ್ಯ ಇಲ್ಲ ನನಗೆ. ಬೋರಿಯಲ್ಲಿ ಸೃಷ್ಟಿಯಾದ 1129ನೇ ಪಠ್ಯ ಆಗಿದೆ. ಎಷ್ಟು ಮಹಾವಿದ್ವಾಂಸನೇ ಹೇಳುವುದಾದಂತಹ ಇದು ಅರ್ಥ ಆದರೆ ನನಗೆ ಈ 60 ಜನ ವಿದ್ವಾಂಸರು ಜಾತಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ಪ್ರದೇಶಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಲ್ಲಿ ಸೃಷ್ಟಿಯಾದಾಗ ಅವುಗಳನ್ನು ಏಕರೂಪಕ್ಕೆ ತರುವಾಗ ಒಬ್ಬ ಕವಿಯ ಮೂಲ ಭಾಷೆ ಯಾವುದು, ಅವನ ವಾಕ್ಯ ರಚನೆ ಹೇಗಿದೆ, ಅವನ ಭಾಷಾ ಪ್ರಯೋಗ ಹೇಗಿದೆ, ಅವನು ಬಳಸುವಂತಹ ಉಪಮೆಗಳ ರೀತಿ ಯಾವುದು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪಠ್ಯ ಬೇರೆ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ ಇಲ್ಲದು ನೋಡಿ. ಹೊಳಕಟ್ಟೆಯವರನ್ನು ಮಾಡಿದ್ರು. ಬಸವಣ್ಣನ ಸಾಲುಗಳು ಪ್ರಭುದೇವರ ಹಸ್ತಪ್ರತಿಯಲ್ಲಿ ಸಿಕ್ಕಿದೆ, ಪ್ರಭುದೇವರ ಸಾಲುಗಳು ಅಕ್ಕನಲ್ಲಿ ಸಿಕ್ಕಿದೆ. ಅನುಭವ ಮಂಟಪ. ಈಗ ವಚನಗಳು ಸಾಮೂಹಿಕ ಸೃಷ್ಟಿ ಅಂದ್ರೆ ಏನು? ಸಾಮೂಹಿಕ ಸೃಷ್ಟಿ ಅಂದ್ರೆ ಎಲ್ಲರೂ ಸೇರಿಕೊಂಡು ಒಂದು ಪಠ್ಯವನ್ನು ಬರೆಯುವುದು ಅಂತಂದ್ರೆ ಹೀಗೆ ಯಾರೋ ಒಬ್ಬ ಹೇಳಿದ್ರೆ ತನಗೆ ಬೇಕಾದಾಗ ಎಲ್ಲರೂ ಸೇರಿಸಿಕೊಂಡು ಪಠ್ಯವನ್ನು ವಿಸ್ತೃತಗೊಳಿಸುವುದು. ಅದನ್ನ ಅಷ್ಟು ಓದಿ 1000 ಹಸ್ತಪ್ರತಿಗಳನ್ನು ಓದಿ ಬಸವಣ್ಣನ ಶೈಲಿ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಬರೀ ಕೂಡಲ ಸಂಗಮ ದೇವ ಸಾಕಾಗಲ್ಲ, ಇನ್ನೂ ಅರ್ಥ ಮಾಡ್ಕೋಬೇಕಂದ್ರೆ ಆಳಕ್ಕೆ ಹೋಗಿ ಡಿಕ್ಷನ್ ಅಂತ ಹೇಳ್ತೀವಿ ನಾವು, ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ, ಭಾಷಾ ಪ್ರಯೋಗ ಅಂತ ಹೇಳ್ತೀವಿ. ಅದನ್ನೆಲ್ಲ ಇಟ್ಟುಕೊಂಡು ಅಕ್ಕ ಮಹಾದೇವಿಯ ವಚನಗಳಲ್ಲಿ ಇದ್ರೂ ಕೂಡ ಇದು ಬಸವಣ್ಣಂದೇ ಇರಬೇಕು ಅಂತೇಳಿ ಜೋಡಿಸಿ ಎಡಿಟ್ ಮಾಡುವ ಕೆಲಸ ಇದೆಯಲ್ಲ, ಅಸಾಮಾನ್ಯ ಕೆಲಸ ಮತ್ತು ಅಸಾಮಾನ್ಯ ವಿದ್ವತ್ತಿನ ಕೆಲಸ ಇದು. ಅಂಥ ವಿದ್ವತ್ತನ್ನ 60 ಜನ ವಿದ್ವಾಂಸರ ಪಟ್ಟಿ ಪುಸ್ತಕದಲ್ಲಿದೆ. ನಾವು ಯಾರು ಕೂಡ ಅಕ್ಷರ ಗೊತ್ತಿದ್ರೆ, ನಮಗೆ ಓದಲಿಕ್ಕೆ ಗೊತ್ತಿದ್ರೆ, ಇಂಥ ವಿದ್ವಾಂಸರ ಜೀವನ ಪರಿಚಯವನ್ನು ಕೊಟ್ಟ ಈ ಪುಸ್ತಕವನ್ನ ಓದದೆ ಇರಬಾರದು. ಓದದೇ ಇದ್ರೆ ಆ ಪರಂಪರೆಯ ಜ್ಞಾನದ ಉತ್ತರಾಧಿಕಾರಿಗಳು ನಾವು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವಿವೇಕ ಇದೆಯಲ್ಲ ಪರಂಪರೆಗೆ, ಆ ವಿವೇಕವನ್ನು ಹಾಗೆ ಯಥಾವತ್ತಾಗಿ ಪಾಲಿಸಬೇಕು ಅಂತಲ್ಲ, ಆದರೆ ವಿವೇಕದ ಉತ್ತರಾಧಿಕಾರಿಗಳು ನಾವು ಆಗದೇ ಇದ್ರೆ ಪರಂಪರೆ ಬೆಳೆಯಲ್ಲ. ಈಗ ನಾನು ಬೇರೆ ಪ್ರಶ್ನೆಗಳನ್ನು ಕೇಳ್ತೀನಿ. ಒಂದು ಪಠ್ಯ ಅನೇಕ ಪಠ್ಯಗಳಾಗಿ ಓದು. ವ್ಯಾಸ ಬರೆದ ಒಂದು ಪಠ್ಯ 1128 ಪಠ್ಯಗಳಾಗಿ ಒಡೆದದನ್ನ ಗುರುತಿಸಿ 1128 ಪಠ್ಯದಿಂದ ಒಂದು ಪಠ್ಯವನ್ನು ತರುವ ಕೆಲಸ ಇದೆ.
ನಮ್ಮ ಪಂಥಗಳು ಶೈವ ಪಂಥ ಕಾರಣವ ವೈಷ್ಣವ ಪಂಥ ಕಾರಣವ ಮಾತು ನಾನು ಹೇಳಬೇಕಾದ್ರು ಕನಕದಾಸನ 2 ಪುಸ್ತಕಗಳು ಇಲ್ಲಿ ಬಂದಿದೆ. ಒಂದು ರಾಮದಾಸ ಚರಿತ್ರೆ, ಎರಡು ಜಗಳ ಇದೆಯಲ್ಲ, ಅದು ಅಂಥ ಕಾವ್ಯ ನಾನು ಎಲ್ಲಿ ಕಂಡಿಲ್ಲ. ಅದನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಳಚರಿತ್ರೆ ಅದು ಬಹಳ ಇಂಟ್ರೆಸ್ಟಿಂಗ್. ಅದು ನಳಚರಿತ್ರೆ ನೋಡಿ, ನಮ್ಮ ಸಂಸ್ಕೃತದಲ್ಲಿ 5 ಮಹಾಕಾವ್ಯಗಳಿವೆ. ಕಾಳಿದಾಸನ 2, ರಘುವಂಶ ಮತ್ತು ಕುಮಾರ ಸಂಭವ, ಮಾಘನ ಶಿಶುಪಾಲ ಚರಿತ್ರೆ, ಆಮೇಲೆ ಇದು ಕಿರಾತಾರ್ಜುನೀಯ, ಆಮೇಲೆ ಶ್ರೀಹರ್ಷನ ನೈಷಧಿ. ಇದು 5 ಮಹಾಕಾವ್ಯಗಳು. 5 ಮಹಾಕಾವ್ಯಗಳಲ್ಲಿ 4 ಕೂಡ ಚಂದ್ರವಂಶ ಅಥವಾ ಸೂರ್ಯವಂಶಕ್ಕೆ ಸೇರಿದೆ. ಚಂದ್ರವಂಶ ಅಥವಾ ಸೂರ್ಯವಂಶ, ಅಥವಾ ಅಯೋಧ್ಯೆಯ ಕಥೆ ಇಲ್ಲ ಹಸ್ತಿನಾಪುರದ ಕಥೆ, ಬ್ರಾಡ್. ಅದರ ಒಳಗೆ ಮತ್ತೆ ಸ್ವಲ್ಪ ಈಗ ಕುಮಾರ ಸಂಭವ ಶೈವಕ್ಕೆ ಒಳಗೆ ಹೋಗ್ತದೆ, ಅದು ಸ್ವಲ್ಪ ಸ್ವಲ್ಪ ಡಿವಿಯೇಷನ್ ಇದೆ. ನೈಷಧೀಯ ಚರಿತ್ರೆ ಚಂದ್ರವಂಶಕ್ಕೂ ಸೇರಿದ್ದಲ್ಲ, ಸೂರ್ಯವಂಶಕ್ಕೂ ಸೇರಿದ್ದಲ್ಲ, ಅಯೋಧ್ಯೆಗೂ ಸೇರಿದ್ದಲ್ಲ, ಹಸ್ತಿನಾಪುರಕ್ಕೂ ಸೇರಿದ್ದಲ್ಲ, ನಿಷಧದ ನೋಡಿ. ಅವ ಒಂದು ರೆಬೆಲ್, ಆ ಕಾಲದಲ್ಲಿ ರೆಬೆಲ್. ಅವನ ಮಾವ, ಸೋದರ ಮಾವ, ನಮಗೆ ಹರಿಹರ ಮತ್ತು ರಾಘವಾಂಗನಿಗೆ ಜಗಳ. ಶ್ರೀಹರ್ಷನಿಗೆ ಮತ್ತು ಅವನ ಮಾವನ ಮೊಮ್ಮಣ್ಣ ಕಾವ್ಯ ಪ್ರಕಾಶನದ ಬಹಳ ದೊಡ್ಡ ವಿದ್ವಾಂಸ. ಇವನು ನೈಷಧೀಯ ಚರಿತ್ರೆ ಮತ್ತು ಮಾವನಿಗೆ ತೆಗೆದುಬಿಟ್ಟು ಸೋದರ ಮಾವ, ಹರಿಹರ ಮತ್ತು ರಾಘವಾಂಗನ ಸೋದರ ಮಾವನ ಜಗಳ. ಅದು ಮೋಟಿವ್ ತರ ಬೇರೆ ಕಾವ್ಯಗಳು ಇದೆ. ಇವನು ಮೊಮ್ಮಣ್ಣದ ತೋರಿಸ್ತಾರೆ, ಮೊಮ್ಮಣ್ಣದ ಕಾವ್ಯ ಪ್ರಕಾಶ ತೋರಿಸ್ತಾರೆ. ನನ್ನ ಮಾವ ನಾನೊಂದು ನೈಷಧೀಯ ಚರಿತ್ರೆ ಬರೆದಿದ್ದೇನೆ, ಓದುವ. ಮೊಮ್ಮಣ್ಣ ಎಂಥ ವಿದ್ವಾಂಸ ಅಂದರೆ ಕಾವ್ಯ ಪ್ರಕಾಶ ಬರೆದಾಗ ಕಾವ್ಯದ ದೋಷಗಳನ್ನು ಪಟ್ಟಿ ಮಾಡ್ತಾ ಇದ್ದ. ಕಾವ್ಯಗಳಲ್ಲಿ ದೋಷ ಅಂದ್ರೆ ಏನು ಅಂತ ಪಟ್ಟಿ ಮಾಡ್ತಾ ಇದ್ದ. ಇವ ಅಳಿಯನ ಪುಸ್ತಕ ನೋಡಿ ಅವ ಹೇಳುದು, ಪುಣ್ಯಾತ್ಮ, ನಾನು ಅಷ್ಟು ಪುಸ್ತಕ ಓದಿ ಕಾವ್ಯ ದೋಷಗಳೆಲ್ಲ ಬರ್ತೇನೆ. ನಿನ್ನ ಪುಸ್ತಕ ಮೊದಲೇ ಸಿಕ್ಕಿದ್ರೆ ನಾನು ಬೇರೆ ಪುಸ್ತಕಗಳನ್ನು ಓದುವ ಅವಶ್ಯಕತೆ ದೋಷವೇ ಇದೆ ನೋಡಿ. ಪೂರ್ತಿ ದೋಷವೇ ಇದ್ದಂತೆ ಅಂತ ರೆಬೆಲ್ಲಿರ್ಬೇಕು. ಆದರೆ ಸಂಸ್ಕೃತದ ಜ್ಞಾನಿ, ಸಂಸ್ಕೃತದ ವಿವೇಕಿಗಳಿದ್ದಾರಲ್ಲ, ಅವರು ಅದನ್ನು ಮಹಾಕಾವ್ಯವಾಗಿ ಸ್ವೀಕರಿಸಿದ್ರು. ಆನೆ ನಡೆದ ದಾರಿ ಅಂತ ಹೇಳ್ಕೊಂಡು ಮಹಾಪ್ರತಿಭೆ. ಈ ರೆಬೆಲ್ ನೇಚರ್ ಇದೆ ಕನಕದಾಸನಲ್ಲಿ, ಮೂಲತಃ ಅದೇ ರೆಬೆಲ್ ನೇಚರ್. ಆದರೆ ನಾವು ಆ ಕಥೆಯನ್ನು ತಗೊಂಡು ನಳಚರಿತ್ರೆ ಬರ್ತದೆ. ನಳಚರಿತ್ರೆಯನ್ನು ನಾವು 1720ರಲ್ಲಿ ನಳ ದಮಯಂತಿ ಅಂತ ಧ್ವಜಪುರ ನಾಗಪ್ಪಯ್ಯ ಯಕ್ಷಗಾನ ನಾನೇ ಅದರಲ್ಲಿ ಋತುಪರ್ಣದ ವೇಷವನ್ನು ಬಹಳ ಬಾರಿ ಮಾಡಿದೆ. ನಳಚರಿತ್ರೆ ನಮ್ಮ ಮನೋರಂಜಿಸಿದಾಗ ಋತುಪರ್ಣದ ವೇಷ ನಾನು ಮಾಡ್ತೀನಿ. ಮಧ್ಯ ಪ್ರಕ್ರಿಯೆ ಮಾಡೋ ವೇಷ ನನಗೆ ಇಷ್ಟದ ಪಾತ್ರ. ಅದಾಗಿ ನಳಚರಿತ್ರೆ ನಳ ದಮಯಂತಿ ಮದುವೆಯಲ್ಲಿ ಮುಗಿತು. ಇಲ್ಲಿ ಕೂಡ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿರುವ, ಕರ್ನಾಟಕದಲ್ಲಿರುವ, ತೆಲುಗಿನಲ್ಲಿ ಸಿಗುವ ಯಾವ ಕಾವ್ಯಗಳು ಕೂಡ ದಮಯಂತಿಯ ಮದುವೆ ಆದಲ್ಲಿ ನಿಲ್ತದೆ. ಅಂದ್ರೆ ನಮ್ಮಲ್ಲಿ ಏನು ಅಂತಂದ್ರೆ, ಮದುವೆ ಆದಲ್ಲಿ ಕತೆ ಮುಗಿಯಿತು, ಮದುವೆ ಆದಲ್ಲಿಂದ ಕತೆ ಸುರಾಯಿತು ಅಂತ ನಮ್ಮಲ್ಲಿ ಆ ಕಲ್ಪನೆ ಇದೆ. ಅಲ್ಲಿಗೆ ಸುಖವಾಗಿದ್ದು ಅಂತ ಮುಗಿಯುತ್ತದೆ. ರಾಜಸ್ಥಾನದಲ್ಲಿ ದೋಲವಾರು ಅಂತ ಒಂದು ಕಾವ್ಯ, ಜನಪದ ಕಾವ್ಯ. ಆ ದೋಲವಾರು ಯಾವುದು ಅಂದ್ರೆ ನಳನ ಮಕ್ಕಳಾಗ್ತದೆ, ನಳಗೆ ಮಕ್ಕಳಾಗ್ತದೆ. ದೋಲ ಮಾರಬೇಕು ಅಂತ ಪ್ರೀತಿಸ್ತಾನೆ. ಹೆಂಗೆ ಇದು ನಳ ದಮಯಂತಿಯನ್ನು ಪ್ರೀತಿಸ್ತಾನೆ, ಹಾಗೆ ದೋಲ ಮಾರುವನ್ನು ಪ್ರೀತಿಸಿ ಪಾರ್ಲರ್ ಕಥೆ ಹೋಗ್ತದೆ. ಇಷ್ಟು ಚೆನ್ನಾಗಿದೆ ಅಂದರೆ ಒಂದು ರೆಬೆಲ್ ಕಾವ್ಯ ಸಂಸ್ಕೃತದ ಮಹಾಕಾವ್ಯ ಓದೋದು ಕಷ್ಟ. ಭಾರವೀಯ ಕಿರಾತಾರ್ಜುನೀಯ ತುಂಬ, ಅವನ ಹೆಸರು ಬಹಳ ಚೆನ್ನಾಗಿದೆ, ಭಾರವಿ, ತುಂಬ ಭಾರ, ವೆರಿ ಹೆವಿ, ಓದಕ್ಕಾಗಲ್ಲ. ಆ ಕಾವ್ಯ ಕನ್ನಡಕ್ಕೆ ಬಂತು, ದೇಸಿ ಭಾಷೆಗಳಿಗೆ. ಸಂಸ್ಕೃತದಿಂದ ಒಂದು ಜಂಪ್ ಮಾಡಿ ದೇಸಿ ಕಾವ್ಯಗಳಿಗೆ ಕನಕದಾಸ ತಂದ. ಅಲ್ಲಿಂದ ಅದು ಯಕ್ಷಗಾನಕ್ಕೆ ಹೋಯಿತು, ಜಾನಪದಕ್ಕೆ ಹೋಯಿತು, ಜನಗಳಿಗೆ ಹುಟ್ಟಿತು. ರಾಜಸ್ಥಾನದಲ್ಲಿ ನಳನ ಮಕ್ಕಳ ಕಥೆಯಾಗಿ ಕಂಡುಬಂತು. ಈ ಮಹಾಕಾವ್ಯ ಪರಂಪರೆ ದೇಶಿ ಭಾಷೆಗಳ ಒಳಗೆ ನುಗ್ಗಿ ಅದು ತನ್ನದೇ ಸ್ವರೂಪವನ್ನು ಪಡ್ಕೊಂಡು ಬೆಳೀತಾ ಹೋಗುವ ರೀತಿ ಇದೆಯಲ್ಲ, ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಳದಮಯಂತಿಯಷ್ಟು ಒಳ್ಳೆಯ ಇನ್ನೊಂದು ಪ್ರಸಂಗ ಇಲ್ಲ ಅಂತ ನನಗೆ ಅನಿಸ್ತದೆ. ಈ ವ್ಯಾಸನ ದ್ರೌಪದಿ, ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ ದೊಡ್ಡ ದೇವಸ್ಥಾನ ಇದೆ. ಕಥಕಳಿ ತೆಲುಗು ಮಾಡುವಾಗ ಸರ್ ದುಶ್ಯಾಸನ ಬೆಳಿಗ್ಗೆ ಹೋಗಿ ದ್ರೌಪದಿಗೆ ಕಟ್ಟಲಿಕ್ಕೆ ಅಮ್ಮ
ಪದ್ಮಾವತಿಯಾಗಲ್ಲಿ ಗುರುರಾಜ ಭವನದಲ್ಲಿ ಅಂತ ಹೇಳುವಷ್ಟು ದುಷ್ಟ ನಾವು. ಇಲ್ಲೇ ಅಮ್ಮ, ನಾನು ನನ್ನ ತಾಯಿ, ನಾನು ಇದು ಮಾಡ್ತೇನೆ ಅಂತ ತಿಳ್ಕೊತು. ನಿನ್ನ ಸೀರೆ ಹೇಳಿದ್ರೆ ತಪ್ಪಾದ್ರೆ ನನ್ನ ಕ್ಷಮಿಸು ಅಂತೇಳಿ ದ್ರೌಪದಿ ಕಾಲಿಗೆ ಅಡ್ಡ ನಮಸ್ಕಾರ ಮಾಡಿ ಸೀರೆ ತೆಗೆದು ವ್ಯಾಸ ಏನಾದರೂ ನೋಡಿದ್ರೆ ಆ ಕಣದಲ್ಲಿ ಆತ್ಮಹತ್ಯೆ ಮಾಡಿ ನಾನು ಬಂದ ದ್ರೌಪದಿ ಅಂತಂದು ಈ ತಮಿಳರು ಮಾಡಿದೆ ಅಂತಂದು. ಬಟ್ ಇದು ಭಾರತದ ಮಹಾಕಾವ್ಯಗಳ ಸೃಷ್ಟಿಯ ಚಂದ ಇದೆಯಲ್ಲ, ಅದು ರೀಜನಲೈಸ್ ಆಗಬೇಕು ಮತ್ತು ಹೊಸ ರೀತಿಯಿಂದ ಬೆಳೀತದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇಡೀ ದೇಶ ಕಾವ್ಯವನ್ನು ಬೆಳೀತದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪಂಡಿತ ಪರಂಪರೆಯ ಪ್ರವೇಶ ಬೇಕು, ವಿವಿಧ ಪಠ್ಯಗಳ ಅಧ್ಯಯನ ಬೇಕು, ಮಹಾಕಾವ್ಯಗಳ ವಿವೇಕವನ್ನು. ಆ ಚೂಡಾರತ್ನದ ಬಗ್ಗೆ ನನಗೆ ಬಹಳ ಖುಷಿ ಆಯಿತು. ಒಂದೇ ಒಂದು ಸಮಯ ಜಾಸ್ತಿ ತಗೊಂಡೆ, ಅದನ್ನು ನೋಡಿ, ಕುಳವಾವುದು ಸುಚರಿತ ಕಾರ್ಯವನ್ನು ಶ್ಲಾಘಿಸುತ್ತಾ ಹಾಗೆ ಪ್ರಾಚೀನ ಕನ್ನಡಕ್ಕೆ ಕರ್ನಾಟಕ ಕೇಂದ್ರದ ಕೊಡುಗೆಯನ್ನು ಸ್ಮರಿಸುತ್ತಾ ಇಂದು ಬಿಡುಗಡೆಯಾದಂತಹ ಪುಸ್ತಕಗಳ ಕುರಿತಾಗಿಯೂ ಕೂಡ ತಮ್ಮ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಪ್ರೊಫೆಸರ್ ಬಿಳಿಮಲೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕರ್ನಾಟಕ ಅಭಿಜಾತ ಕನ್ನಡ ಕೇಂದ್ರದ ಓರ್ವ ತ್ರಿಮೂರ್ತಿಗಳಲ್ಲಿ ಓರ್ವರು ಅಂತ ಹೇಳ್ಬೋದು. ಯಾಕಂದ್ರೆ ಅಧ್ಯಕ್ಷರು ಯಾರು, ಕಾರ್ಯದರ್ಶಿ ಯಾರು, ಸಂಚಾಲಕರು ಯಾರು, ಇದು ಯಾವುದೂ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಯಾವುದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಳ್ಳದೆ ಒಂದು ಪದವಿ ಅನ್ನೋದು ಮುಖ್ಯ ಅಲ್ಲ, ಕಾರ್ಯನಿರ್ವಹಿಸೋದು ಬಹಳ ಮುಖ್ಯ ಅನ್ನುವಂತಹ ಒಂದು ಆ ತತ್ವದ ಮೇಲೆ ಈ ಕರ್ನಾಟಕ ಕೇಂದ್ರವನ್ನು ಕಟ್ಟಿ 2-3 ವರ್ಷಗಳಿಂದ ಈ ಒಂದು ಕೇಂದ್ರಕ್ಕಾಗಿ ದುಡಿತಾ ಇದ್ದಾರೆ. ಬಹುಶಃ ಅದು ಡಾಕ್ಟರ್ ಗಿಲ್ ಬೆನ್ ಹೆರುತ್ ಅವರು ವಿದೇಶಕ್ಕೆ ತೆರಳಬೇಕಾಗಿರೋದ್ರಿಂದ ಅವರು ತುರ್ತಾಗಿ ಮಾತ್ರವನ್ನ ಕರ್ನಾಟಕ ಕೇಂದ್ರವನ್ನು ಕುರಿತಾಗಿ ಆಡಲಿದ್ದಾರೆ. ದಯಮಾಡಿ ಗಿಲ್ ಬೆನ್ ಹೆರುತ್ ಎಲ್ಲರಿಗೂ ನಾನು ಇಲ್ಲಿಗೆ ಪ್ರಥಮ ಬಾರಿ ಬಂದಿದ್ದಾಗ 21 ವರ್ಷ ಹಿಂದೆ ಮಂಗಳೂರಿಗೆ ಆದರೆ ಈಗಿಂತ ಇಂಗ್ಲಿಷ್ ಮಾತಾಡುತ್ತೇನೆ, ಯಾಕೆಂದರೆ ಕನ್ನಡ ಭಾಷೆ ತಗೊಳ್ಳೋದು ಆದರೆ ಮತ್ತೆ ಸ್ವಲ್ಪ ಕಷ್ಟವಾಗಿದೆ ಅಲ್ವಾ. ಓಕೆ, so I'm going to talk for a short period about the history of Karnata.org and how it came about and the miracle that it is now that we are celebrating this exciting publication. And to me the story starts with my own interest. As I said, I came here 21 years ago, 2005, to read Sanskrit with Vidwan and Vinagaraja Rao. And I fell in love with Mysore, and I love the sound of the Kannada language. And it was clear as I proceeded with my studies in America, first in Israel, then in America, that Kannada literature is rich and ancient in the way that Birimala just described. It goes through so many different traditions, so many different styles, so many different areas of human experience are found in the pre-modern Kannada literature. From as a Videshi from outside, this challenge was very clear. How can I learn the language? How can I understand and get access to the texts which are ancient and many and complicated? That is why when I came here for a year-long study of Kannada with the American Institute for Indian Studies, I was amazed meeting Advait Sundaram. I was amazed. Advait Sundaram introduced me to Kannada literature, to the pre-modern Kannada literature, but he did it in such an easy, open way.
we could explain the old Kannada to an English speaker like me. To make it understandable, that is not simple. Then, his knowledge of pre-modern Kannada was mind-blowing. Every sentence that came out of his mouth and still coming out of his mouth, I collect. Immediately I take in, and I discover more and more discoveries through his wisdom. So, that was in 2010 that I studied with Meshtru for over 1 year. With a wonderful team of professors and teachers. Many of them are here actually, which is wonderful for me to meet and see. But after that period was over, his generous nature, Sundaram's generous nature, always to give knowledge, open-handedly, allowed me to continue and study more and more Old Kannada. And this is how I was able to publish a book in 2018 about Harihara Ragadas. Later, Jyotiyalli, together with Sundaram, we translated Harihara Ragadas into English. Translations to English. Everyone here knows translations to English are so important. They are complicated. They are imperfect. Everyone will have something to say about translation, but it gives world attention to the beauty and importance of Kannada literature. That is why it is so important, even though it's a work of imperfection. I'm proud to say that 1 year ago, I published, together with Meshtru and Sundaram, translations of Harihara Ragadas into English with Oxford University Press. This was after we already completed the previous translation with the generous help of Billy Murray here. And we are continuing to translate. Rakshashatakam, Girijakaram, as Meshtru mentioned to you before. But, as we are working, the two of us, Sundaram, so flowing of knowledge, and we thought, how can we make this important culture more accessible to Kannadigas and to Indians and to people around the world, beyond what Meshtru and I are able to do. Meshtru knows all the professors here, everyone respects it, but to make it work together, how to do it? This is when, in 2024, Manish Maheshwari came into the picture. And it was like all the parts fitted together. Okay, I bring from America the interest from the outside. Meshtru brings this knowledge and ability. Manish brought to us the ability to make it happen. He came up with the idea, okay, what do you need? We said, we need to put a center. Okay, what is this center about? This center is about classical Kannada. Okay, how do we do it? No problem. We go together, we have meetings, we open a website, we make plans. We're going to do translations, we're going to do commentaries, we're going to do publications, we're going to do digitization, we're going to do inscriptions, we're going to do workshops, we're going to do training. All of these things were made possible because of Manish's vision and ability to make things happen. So, we are not interested in doing things that other people already did. And we are not interested in making a name for ourselves. What we are interested in is promoting classical Kannada, pre-modern Kannada, in whatever way needed. If it is digitization, we'll do it. If it is publication, we'll do it. If it's training, we will do it. Anything that will bring Kannada literature the fame and respect that it deserves because of its beauty and richness. So this is Karnata.org. Thank you everyone here for coming. ಆದರೂ ಕೂಡ ನಮ್ಮ ಭಾರತದ ಅದರಲ್ಲಿಯೂ ಕನ್ನಡ
ಶೈವ ಸಾಹಿತ್ಯದ ಮೇಲೆ ಕೆಲಸ ಮಾಡಿದ್ದಾರೆ ಸರ್ ಆದೇಶ್ ಸರ್ ಹೇಳಿದ ಹಾಗೆ. ಜೊತೆಗೆ ಶ್ರೀಮಂತವಾದಂಥ ಈ ಒಂದು ಕನ್ನಡ ಪರಂಪರೆಯನ್ನು ಪೋಷಿಸುವ ಮತ್ತು ಅದನ್ನು ಪ್ರೀತಿಸಿ ಅಧ್ಯಯನ ಮಾಡುವವರಿಗೆ ಬೆನ್ನು ತಟ್ಟುವಂತಹ ಕೆಲಸವನ್ನು ಈ ಕರ್ನಾಟಕ ಕೇಂದ್ರದ ಮೂಲಕ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಡಾಕ್ಟರ್ ಹೇಳುತ್ತವೆ. ಉಳಿಸಿದಂತಹ ನಾಡಿನ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಈಗ ಮಾತುಗಳನ್ನಾಡಲಿದ್ದಾರೆ. ಒಂದು ಸಾಮಗ್ರಿಯಲ್ಲಿ ರತ್ನದ ಗಣಿಯ ಹಾಗೆ ಇದೆ. ನನ್ನ ಗುರುಗಳು ನರಸಿಂಹಾಚಾರ್ಯ ಹೇಳೋರು, ದಿನ ಒಂದು ಅರ್ಧ ಮುಕ್ಕಾಲು ಗಂಟೆ ಹಳೆಗನ್ನಡ ಓದ್ತಾ ಇರಬೇಕಯ್ಯ ಹಾಗೆ. ಎಲ್ಲರೂ ಅನೇಕ ಕವಿತೆ ನಾಟಕ ಅಂತ ಬರೀತಾ ಇದ್ರೆ ಆದಿಪುರಾಣ ಬಸವಪುರಾಣ ಇದನ್ನೆಲ್ಲ ಓದೋದು ಯಾವಾಗ, ಓದಿಸೋದು ಯಾವಾಗ ಅನ್ನೋದು. ತಮ್ಮ ಜೀವಮಾನದ ಉದ್ದಕ್ಕೆ ಅವರು ಆ ಕ್ಷೇತ್ರವನ್ನು ಕಟ್ಟಿಕೊಂಡು ನಮ್ಮಂಥವನ್ನೆಲ್ಲ ಬೆಳೆಸೋದಕ್ಕೆ ದೊಡ್ಡ ಶಕ್ತಿಯಾಗಿ ಬಂದರು. ಕಿರಣ್ ಶ್ರೀಕಂಠಯ್ಯನವರು, ನರಸಿಂಹಾಚಾರ್ಯರು, ಆ ಕಡೆ ಕುಂದನಗಾರರು, ಮುಗುಳಿಯವರು, ಇವರೆಲ್ಲ ಕೆ ರಾಜರತ್ನ, ಇವರೆಲ್ಲ ಹಳೆಗನ್ನಡ ಪೋಷಕರು. ಇವತ್ತಿನ ನಾನು ಹೆಚ್ಚು ನನಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನೇನೋ ಭಾವನೆಗಳು ಬರ್ತದೆ. ಈ ಪುಸ್ತಕ 4 ಓದಿದೆ ನಾನು. ಓದ್ಮೇಲೆ ಅವರು ಮುನ್ನುಡಿಗಳು ಬರೆದಿದ್ದಾರೆ, ಪ್ರಸ್ತಾವನೆ ಬರೆದಿದ್ದಾರೆ. ಅವರಿಗೆ ವಿದೇಶದ ವಿದ್ವಾಂಸರ ಒಂದು ಸಹಕಾರ ದೊರಕಿರ್ತಕ್ಕಂಥದ್ದು ತುಂಬ ಅನೇಕ ಸ್ಟೀಫನ್ ಅಲೆಕ್ಟರ್ ಅನ್ನೋರು ಕರ್ಣಪಾಲಿಯ ನೇಮಿನಾಥ ಪುರಾಣವನ್ನು ಅವರು ನನ್ನ ಜೊತೆ ಕೂತು ಅಭ್ಯಾಸ ಮಾಡೋದು. ತುಂಬ ಬೇರೆ ಬೇರೆ ಫೆಲೋಶಿಪ್ಗಳಲ್ಲಿ ಬಸ್ ಹೆಚ್ಚು ಕಾಲ ನಿಂತರು. ಆಮೇಲೆ ಇಂಗ್ಲೀಷ್ಗೆ ಅನುವಾದ ಮಾಡಿಸೋದು ಬೆಟ್ಟು ಆಯಿತು. ಇಲ್ಲ ಹೇಳೋಕ್ಕೆ ಬಂದಿದ್ದೇನೆಂದರೆ ಅವರಿಗೆ ಅದು ಯಾಕೆ ಏನು ಹಾಕ್ಕೊಂಡ್ರಿ ಅಂತ ನಾನು ಕೇಳಿದೆ. ಬೇರೆ ಕಾವ್ಯಗಳು ಏನು ಯೋಚನೆ ಸರಿ ಶಾಸ್ತ್ರಿಗಳೇ, ನಮ್ಮ ಅನಂತರದಲ್ಲಿ ನಿಮ್ಮ ಅನಂತರದಲ್ಲಿ ಈ ಹಳೆಗನ್ನಡ ಹೇಗೆ ಉಳಿಸಬೇಕು, ಹೇಗೆ ಉಳಿಯುತ್ತೆ, ಏನು ಗತಿ, ಇದು ಒಳ್ಳೆ ಯೋಚನೆ ಆಗಿದೆ. ಆಮೇಲೆ ಅವ್ರ ಸ್ಕೀಮ್ ಹಾಕ್ಕೊಂಡಿದ್ದು ನಿಮಗೆ ಗೊತ್ತಿದೆ. ಕನ್ನಡ ಗದ್ಯಾನುವಾದ ಮತ್ತೆ 3 ಪಠ್ಯಗಳನ್ನೆಲ್ಲ ಅನುವಾದ ಮಾಡೋದು. ವಿಶ್ವವ್ಯಾಪ್ತಿಯನ್ನು ಸದಾ ನಡೆಸುವಂತಹ ನೇಮಿನಾಥ ಪುರಾಣದ 2 ಸಂಸ್ಕೃತಿಗಳಲ್ಲಿ ಪ್ರಕಟವಾಗಿತ್ತು. ಕಾವ್ಯ ಅದನ್ನು ಅವರಿಗೆ ವಿದೇಶಕ್ಕೆ ನಾನು ಇಲ್ಲಿಂದ ಅಂಚೆ ಮೂಲಕ ಕಳಿಸ್ಕೊಟ್ಟೆ. ಭಾಳ ಅನುಕೂಲ ಆಯಿತು ನನಗೆ. ಒದಗಿದ್ದು ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಯಾಕೆ ಹೇಳೋಕ್ಕೆ ಅಂದರೆ ಅದರಲ್ಲಿ ಅವರ ಅನುವಾದದ ಅವರ ನಚ್ಚು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲೆಲ್ಲ ಒಂದು ಕಡೆ ಪ್ರವಾಳಾಧಾರ ಅಂತ ಮಾತು ಬಂದಾಗ ಅವಳದಂತ ಆಧಾರ ಹಾಗೆ ಅಂತ ಹೇಳಿ ಯಾಕೋ ನನಗೆ ಕನ್ವಿನ್ಸ್ ಆಗಿಲ್ಲ. ಪ್ರವಾಳಾದ ಚಿಗುರು ಎಳೆ ಋತುಗಳ ಸಂಬಂಧವಾಗಿ ಹೇಳೋ ಮಾತಿದು ಇದಕ್ಕೆ ಉತ್ತರ ನಿಮ್ಮ ಅಭಿಪ್ರಾಯ ಏನು ನನ್ನ ಸಂಗತಿ. ಆದರೂ ಅದು ಖಚಿತತೆ ಬಗ್ಗೆ ಅವ್ರಿಗೆ ಅಂದರೆ ನಾನು ಕಾಗದ ಬರೀಲಿಲ್ಲ. 2 ಕಾಗದ ಬರೆದು 3 ಕಾಗದ ಅದಕ್ಕಿಂತ ಸಮಸ್ಯೆ ಇಲ್ಲ. ಆದರೆ ಇನ್ನೊಂದು ಕಾಗದ ಬರುತ್ತೆ. ಇದು ನಾನು ಬರೀತಾ ಇರೋದು 3ನೇ ಕಾಗದ. ಇದಕ್ಕೆ ಉತ್ತರ ನೀವು ಬರೀದೆ ಇದ್ರೆ 4ನೇ ಕಾಗದ ಇದನ್ನು ಬರೀತೇನೆ. ಅವ್ರ ಉತ್ತರವಾದ ಅದರ ಕಥೆ ನಿಮ್ಗೆ ಯಾಕೆ ಹೇಳಿದ್ರೆ ಈ ವಿದೇಶದ ವಿದ್ವಾಂಸರಲ್ಲಿ ಅದೊಂದು ಕುತೂಹಲ, ಅದೊಂದು ವಿಸ್ಮಯ, ಅದೊಂದು ಅದ್ಭುತ ಅಂತ. ಹಾಗೆ ಇದೊಂದು ವಿಶೇಷ ಇದೆ ಈ ಸಾಹಿತ್ಯದಲ್ಲಿ. ಇದಕ್ಕೆ ದೊಡ್ಡ ಪರಂಪರೆ ಇದೆ, ದೊಡ್ಡ ಇತಿಹಾಸ
ಡಾಕ್ಟರ್ ವೀರಣ್ಣ, ಡಾಕ್ಟರ್ ಕಲಾಶ್ರೀ, ಕೇನಾಜ್, ನೀವು ಯಾವ ಥರ ಮಾಡ್ತೀರಾ ಈಗ? ಡಾಕ್ಟರ್ ವಸುಂಧರಾ ಫಿಲಿಯೋಸ, ಡಾಕ್ಟರ್ ವಸುಂಧರಾ ಫಿಲಿಯೋಸ ಅವರಿಗೆ ಆದರೂ ಕನ್ನಡ ನನ್ನ ಪಂಡಿತ ಪುತ್ರಿಯನ್ನು ಬಂದು ಬಿರುದು ಇದೆ. ಯಾಕಂದರೆ ನಮ್ಮ ತಂದೆ ಪಂಡಿತರು ಕನ್ನಡ ಸ್ನೇಹಿತ ಉಳಿಯನ್ನು ಹೆಸರು ಕೇಳಿರೋದು ಪಟ್ಟದ ಕಲ್ಲಿಗೆ ಇದುವರೆಗೂ ಏನೂ ಬಂದಿಲ್ಲ, ಯಾರೂ ಕೆಲಸ ಮಾಡಿಲ್ಲ. ಪಟ್ಟದ ಕಲ್ಲು ಚಾಲುಕ್ಯರ ರಾಜಧಾನಿಯಾಗಿತ್ತು, ಅದು ಕೆತ್ತಿಸುವಂಥ ಇಲ್ಲಿ ಸುಮಾರು 12 ದೇವಸ್ಥಾನಗಳಿವೆ ಇಲ್ಲ. ಆದರೆ ಅದು ನೋಡ್ತಾ ಇರುವಾಗ ಅದು ಮೊದಲು ನಾಗರ ಇರ್ತಂಗೆ ಕೈಗೆ ಅದು ದ್ರಾವಿಡ ಜಾಗ ಇತ್ತು ಅಂತ, ಯಾಕೆ ಬಂತು ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಬಂದು ಐತಿಹಾಸಿಕವಾಗಿ ಅಂತ ಹೇಳ್ಬೋದು. ಅಂದರೆ ಇವರಿಗೆ ಚಾಲುಕ್ಯರು ಮತ್ತು ಪಲ್ಲವರಿಗೂ ಪ್ರಪಂಚಕ್ಕೆ ವಿಜಯನಗರ ಇತಿಹಾಸಕ್ಕೆ ಅವರ ಕೊಡುಗೆ ಬಹಳ ಮಹತ್ವದ್ದು. ಇಂದು ಬಿಡುಗಡೆಯಾದಂತಹ ಪಟ್ಟದ ಕಲ್ಲು ಸ್ಮಾರಕ ಅದ್ಭುತವಾದಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಇದುವರೆಗೆ ಅವರು ಈ ಕೃತಿಯನ್ನು ಕುರಿತಂತೆ 4 ಮಾತುಗಳನ್ನಾಡಿದ್ದಾರೆ. ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಕನ್ನಡದ ಹಿರಿಯ ವಿದ್ವಾಂಸ. ಸಮಾರಂಭ ಅಂತ ನಾನು ಹೇಳೋದಕ್ಕೆ ಅನೇಕ ಕಾರಣ. ಬಹಳ ಮುಖ್ಯವಾಗಿ ಅಭಿಜಾತ ಕನ್ನಡ ಕೇಂದ್ರವನ್ನು ಇಂಥದ್ದೊಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಸಂಯೋಜಿಸಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನನ್ನ ಗೆಳೆಯರಾದ ಮತ್ತು ನಮ್ಮ ನಾಡಿನಲ್ಲಿ ಹಿರಿಯ ವಿದ್ವಾಂಸರು ಅಂತ ಕೀರ್ತಿವೆತ್ತ ಆರ್ ವಿ ಸುಂದರಂ ಮತ್ತು ಅವರ ತಂಡವನ್ನು ಅಭಿನಂದಿಸ್ತೇನೆ. ಅದಕ್ಕೆ ನನಗೆ ತುಂಬ ಸಂತೋಷ. ಈ ರೀತಿ ನಡೆಯಬೇಕನ್ನುವಂತಹ ಒಂದು ಅಗತ್ಯ ಇತ್ತು. ಅದರ ಅಗತ್ಯವನ್ನು ನೀವು ಮನಗಂಡಿರಲಿಲ್ಲ. ಅದಕ್ಕಾಗಿ 2ನೇ ಸಾರಿ ಅಭಿನಂದಿಸ್ತೀನಿ. ಅವರಿಗೆ ಯಾರು ಬೆಂಬಲಿಸಿ ನಿಂತಿದ್ದಾರೆ, ನಮ್ಮ ಮನೀಶಿಂದ ಮೊದಲುಗೊಂಡು ಎದ್ದು ಹೋಗಿದ್ದಾರೆ ಎಲ್ಲ ವಿದ್ವಾಂಸರನ್ನು ನಾನು ಕೃತಜ್ಞತೆಯಿಂದ ನೆನೀತೀನಿ. ಹಾಗೆ ಒಂದು ಕಡೆ ನಮ್ಮ ಅಭಿವೃದ್ಧಿ ಅಣ್ಣ ವೆಂಕಟ ಶಾಸ್ತ್ರಿಗಳು ವಸುಂಧರಾ ಫಿಲಿಯೋಸವರು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದಂಥ ಅವಧಿಯಲ್ಲಿ 1978ನೇ ಇಸ್ವಿಯಲ್ಲಿ ನಾನು ಪ್ರಕಟಿಸಿದಂತಹ ಮೊದಲನೇ ಪುಸ್ತಕ ಅಂದರೆ ಫಿಲಿಯೋಸ ರಚಿಸಿದಂಥ ವಿಜಯನಗರ ಹೊರದಂಥ ಒಂದು ಪುಸ್ತಕ. 2 ಸಂಪುಟಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಕನ್ನಡದಲ್ಲಿ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಹಳ ವಿಮಲೆಯವರು ಇರತಕ್ಕಂಥದ್ದು ಭಾರತದ ರಾಮಧಾನ್ಯ ಸರಿತೆ ಅದಂತೂ ಅಲಿಗಲಿ ಅದು ಕಾವ್ಯ ಒಂದು ರೂಪಕ ಕಾವ್ಯ ಅನ್ಯ ನಡೆಸಲಿದೆ. ಕನಕದಾಸರ ಮೋಹನ ತರಗತಿಗಿಂತ ಅವರ ಕೀರ್ತನೆಗಳಿಗಿಂತ ತುಂಬ ಮಹತ್ವದ ಕೃತಿ ಇದ್ದರೆ ನಾವು ಭಾವನೆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಡೆಸಲಿದ್ದರೆ ಅದು 65 ಜನ ತುಂಬ ಜನ ಇದ್ದಾರೆ. ಸಾಲು ದೀಪಗಳು ಪುಸ್ತಕ ಇಟ್ಕೊಂಡು ಬಿಟ್ಟರೆ ಒಂದು ದೊಡ್ಡ ದೀಪಗಳೇ ದೀಪಾವಳಿ ಆಗೋಗುತ್ತೆ. ಅಂತಹ ಒಂದು 60 ಜನರನ್ನ ಇಲ್ಲಿ ಪರಿಚಯ ಮಾಡಿಕೊಂಡಿದ್ದಾರೆ. ಇವುಗಳೆಲ್ಲ ಒಂದು 3-4 ಕನ್ನಡ, ಯಾಕಂದರೆ ಈ 60 ಜನರಲ್ಲಿ ನನಗೆ ಚೆನ್ನಾಗಿ ನಿಕಟವಾಗಿ ಪರಿಚಯ ಇರತಕ್ಕಂಥದ್ದು 1907ನೇ ಇಸ್ವಿ ಬರ್ತದೆ. 1900 ಪುಟ್ಟಪ್ಪನವರಿಗೆ ಮತ್ತು ಮಾನಪ್ಪನವರಿಗೆ ನೀವು ಪ್ರೀತಿಯಿಂದ ಕಳುಹಿಸಿದ ಲಗ್ನ ಪತ್ರಿಕೆ ಅನುಸಾರವಾಗಿ ಅಲ್ಲಿಗೆ ಬಂದು ನಿಮ್ಮ
ಮತ್ತು ಶ್ರೀ ಮಾನಪ್ಪನವರ ಮದುವೆಯ ಆನಂದವನ್ನು ನಿಮ್ಮ ನಡುವೆ ಸವಿಯಬೇಕೆಂದು ಬಹಳ ಪ್ರಯತ್ನಪಟ್ಟೆ. ಆದರೆ ಪರೀಕ್ಷೆಯ ಫಲಿತಾಂಶಗಳ ಕೂಟಗಳ ಕಾಟಗಳು ಅಡ್ಡಗಟ್ಟಿವೆ. ಒಂದಾಗತ್ತಲೂ ಒಂದು. ಆದರೆ ನಿಮ್ಮ ಪರಮಾನಂದದಲ್ಲಿ ಈ ವಿವರಣೆ ಸಾಕು. ಬಯಸಿದೆಡೆ ಬಿಡುದೆಯಲ್ಲಿ ಬಾನಿನಲ್ಲಿ ನಾನು ಈ ಕನ್ನಡ ಓದಬೇಕು. BM ಶ್ರೀ ಅವರು ಕನ್ನಡ, ಅಚ್ಚ ಕನ್ನಡ, ಅವರು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದು ಕೂಡ ತಿಳಿ ಕನ್ನಡಕ್ಕೆ ಹೇಗೆ ಕನ್ನಡ ಮಾತು ತಲೆ ಎತ್ತು ಅವರ ಉಪನ್ಯಾಸದೆಲ್ಲ ನಮಗೆಲ್ಲ ಗೊತ್ತಿರೋದು, ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಬಯಸಿದ ಎಡೆ, ನಾನು ಇಚ್ಛೆ ಬಂದ ಕಡೆಗೆ, ಬಯಸಿದ ಎಡೆ ಬಿಡುದೆಯಲ್ಲಿ ಬಾನಿನಲ್ಲಿ ಹಾರಿ ಹೋಗುವ ಹಕ್ಕಿಗಳ ಕಂಡು ಗೂಡಿನಲ್ಲಿ ತಡೆಕೊಂಡು ಬರಿದ ಗರಿಗೆದಲ್ಲಿ ಬಾಯಾರ ಗಿಳಿಯಂತೆ ಮಿಡಿದು ಇಲ್ಲಿಂದಲೇ ಆ ಆನಂದವನ್ನು ತುಂಬಿಕೊಂಡು ಇಲ್ಲಿಂದಲೇ ನನ್ನ ಹೃದಯದ ಉತ್ತಮವಾದ ಹರಕೆಗಳನ್ನು ನಿಮ್ಮಿಬ್ಬರಿಗೂ ನಿಮ್ಮ ನಾಲ್ವರಿಗೂ ಎಂದು ಹೇಳಿದರೆ ಅತಿ ಸಲಿಗೆಯಾಗದಷ್ಟೇ ಹರಸುವುದಷ್ಟೇ ನನಗೆ ಉಳಿದುದು. ಶಿಶಿರ್ ಬಗ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಒಲುಮೆ ನನ್ನ ಸೆಳೆಯುತ್ತಿದೆ, ನನ್ನ ನಂಟು ಬಲವಾಗಿ ಎಳೆಯುತ್ತಿದೆ. ಎಷ್ಟೋ ಸವಿ ನೆನಪುಗಳು ನಮ್ಮನ್ನು ಒಂದುಗೂಡಿಸಿವೆ. ಇದು ಮಾನಪ್ಪನವರಿಗೂ ಸೇರಿದ್ದು. ಚಿನ್ನದಂತಹ ಹುಡುಗರು ನಿಮ್ಮ ನಲ್ಲೆಯರೊಡನೆ ಹಿರಿಯ ಬಾಳು ಬಾಳಿ, ಸಿರಿಯ ಬಾಳು ಬಾಳಿ, ಚಿರಕಾಲ ಧರ್ಮ ಬಾಳು, ತೆರನೆ ಬಾಳು ಬಾಳಿ, ನಿಮ್ಮ ಹಿರಿಯರನ್ನು ನಲಿಸಿ ದೊಡ್ಡವರಿಗೆ ಸಂತೋಷ ಮಾಡಿ, ನಿಮ್ಮ ನಾಡನ್ನು ಮೆಚ್ಚಿಸಿ ದೇವರ ಸೇವೆಯನ್ನು ಮಾಡಿ ಆನಂದವಾಗಿರಿ ಎಂಬುದೇ ನನ್ನ ಆರೈಕೆ. ಕುವೆಂಪು ವೀರತನ ಇಲ್ಲದವರು, ಕವಿಯಾದ ಕ್ಷಣಕ್ಕೆ ವೀರತನ ಇಲ್ಲ ಅಂತಲ್ಲ. ಒಬ್ಬರು ಹೊರಕವಿಗಳು ವೀರತನ ಇಲ್ಲದವರು, ಅವರು ಇಲ್ಲದವರಲ್ಲ, ವೀರತನ ಇಲ್ಲದವರಲ್ಲ. ಒಬ್ಬರು ವೀರರು. ಮಾನಪ್ಪ ಸ್ವಾತಂತ್ರ್ಯಕ್ಕೋಸ್ಕರ ತುಂಬ ಹೋರಾಡಿ ಅಕಾಲ ಮರಣವನ್ನು ಪಡೆದಂಥವರು. ಕುವೆಂಪು ಅವರ ಭಾಮೈದ, ಹೇಮಾವತಿಯವರ ಅಣ್ಣ. ಒಬ್ಬರು ವೀರರು, ಕವಿಗುಣ ಇಲ್ಲದವರಲ್ಲ. ನಿಮ್ಮ ಮನೆ ಬೆಳೆಯಲಿ, ನಿಮ್ಮ ಕುಡಿ ಬೆಳೆಯಲಿ, ನಿಮ್ಮಿಂದ ನಿಮ್ಮ ಮಕ್ಕಳಿಂದ ಲೋಕ ಧನ್ಯವಾಗಲಿ. ಇದು ಪ್ರೊಫೆಸರ್ ಹಂಪಲ ಅವರು ಈ ಗುರು ಪರಂಪರೆಯನ್ನು ನೆರವೇರಿಸಿಕೊಟ್ಟಂತಹ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು